ಅಥವಾ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ, ಅವರು ಮೊನ್ನೆ ಅವ್ರು ಭೇಟಿ ಆದಾಗ ಹೇಳ್ತಾರಂತ, ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರೆ, ಹೈಕಮಾಂಡ್ಗೆ ಬಿಡ್ತೀನಿ ಅಂತ ಹೇಳಿ. ಅಂದ್ರೆ ಹೈಕಮಾಂಡ್ ಯಾರು ಅಂತ ನನ್ನ ಕೈಯಾಗಿ ಏನಿಲ್ಲ, ಹೈಕಮಾಂಡ್ ಬಿಡ್ತೀನಿ ಅಂತಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ನೆಹರು ಫ್ಯಾಮಿಲಿ ಮಾತ್ರ ಹೈಕಮಾಂಡ್ನು, ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಏನು ಕಿಮ್ಮತ್ತೇ ಇಲ್ಲ, ಗೌರವ ಇಲ್ಲ. ಮತ್ತು ನಾ ಖರ್ಗೆ ಅವ್ರು ಹೇಳ್ತೀನಿ, ನಿಮ್ಗೆ ಸ್ವಾಭಿಮಾನ ಏನಾದ್ರು ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಸ್ವಾಭಿಮಾನ ಇಲ್ದೇ, ಗೌರವ ಬದುಕು ಇಲ್ದೇ ಅಂತ ನೆಹರು ಕುಟುಂಬದ ಕೆಳಗೆ ಗುಲಾಮರಾಗಿ ಯಾಕೆ ಕೆಲಸ ಮಾಡ್ತೀರಿ ಅಂತ ಕೇಳ್ತೀನಿ ಖರ್ಗೆ ಅವ್ರಿಗೆ. ಆ ರೀತಿ ಅವ್ರ ಕಡೆಯಿಂದ ಹೇಳಿಕೆ ಬರಬಾರ್ದಾಗಿತ್ತು. ನಾನು ರಾಷ್ಟ್ರೀಯ ಅಧ್ಯಕ್ಷ, ಅವ್ರು ಕರೆಸ್ತೇನೆ, ರಾಹುಲ್ ಗಾಂಧಿ ಕರೆಸ್ತೇನೆ, ಸೋನಿಯಾ ಗಾಂಧಿ ಕರೆಸ್ತೇನೆ, ಕರೆಸಿದ ಬಗ್ಗೆ ನಿರ್ಧಾರ ಮಾಡ್ತೀನಿ ನಾನು ಅಂತ ಹೇಳ್ಬೇಕಾಯ್ತು. ಅವ್ರಿಗೆ ಬಿಟ್ಟಾರಂತ ಇವರು. ಮತ್ತು ನೀವ್ಯಾಕೆ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ, ಬಿಟ್ಬಿಡ್ರಿ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಅಂದ್ರೆ ಯಾವ ರೀತಿ ಪರಿಸ್ಥಿತಿ? ಹಿಂದೆ ಕೇಸರಿ ಇದ್ರು, ಸೀತಾರಾಮ್ ಕೇಸರಿ, ಅವ್ನು 24 hours ಆಗಿ ತೆಗೆದು ಹಾಕಿದ್ರು ಅವ್ರನ್ನ, ಇದೇ ನೆಹರು ಕುಟುಂಬದವರು. ಅಂದ್ರೆ ಈ ರೀತಿ ಕಾಂಗ್ರೆಸ್ನಲ್ಲಿ ನೆಹರು ಕುಟುಂಬ ಇಲ್ಲದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೆಹರು ಕುಟುಂಬ ಎಲ್ಲಿವರೆಗೆ ಇರ್ತದೆ, ಕಾಂಗ್ರೆಸ್ ತನ್ನ ಅಸ್ತಿತ್ವ ಇರುವುದೇ ಇಲ್ಲ, ಅಸ್ತಿತ್ವ ಕಳ್ಕೊಂಡು ಬಂದದ. ಬಿಹಾರದಲ್ಲಿ ಏನೋ ಪರಿಸ್ಥಿತಿ, ಅದೇ ಮುಂದೆ ಬರುವಂಥ ದಿವಸಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ರೀತಿ ಕಾಂಗ್ರೆಸ್ ಡೇ ಬೈ ಡೇ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಒಂದು ಇತಿಶ್ರೀ ಆಗಿದೆ, ಕಾಂಗ್ರೆಸ್ಸಿನ ಇತಿಶ್ರೀ ಬಂದದ್ದು. ಮತ್ತು ರಾಹುಲ್ ಗಾಂಧಿ ಅವ್ರಂಕರ್ ಎಲೆಕ್ಷನ್ ಮುಗಿದ್ಕೊಳ್ಳಿ ವಿದೇಶಕ್ಕೆ ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ. ಈಗ ಮತ್ತೆ ವಾಪಸ್ ಬಂದಾರಂತೆ. ಅವರು ಇಮ್ಮೆಚ್ಯೂರ್ಡ್ ಲೀಡರ್ ಯಾರೋ ಒಬ್ರು ಇದ್ರೆ ರಾಹುಲ್ ಗಾಂಧಿ ಅಂತ ಉದಾಹರಣೆ. ಅದಕ್ಕಾಗಿ ರಾಹುಲ್ ಗಾಂಧಿಯಲ್ಲಿ ಕಾಂಗ್ರೆಸ್ ಲೀಡರ್ ಇರ್ತಾರ, ಭಾರತೀಯ ಜನತಾ ಪಾರ್ಟಿ ಭಾಳ ಒಳ್ಳೆಯದು ನಮಗೆ, ಅವರು ಕಾಯಂ ಅವರೇ ಇರಲಿ. ಮತ್ತು ನಮ್ಮ ಹೈಕಮಾಂಡ್ ಸಹಿತ ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ. ಅವರೊಳಗೆ ಇನ್ ಫೈಟಿಂಗ್ ನಡೀತಾ ಇದೆ. ಇಲ್ಲೇನೋ ಸರ್ಕಾರ ಮಾಡಬೇಕು, ಮತ್ತೊಂದು ತಕ್ಷಣ ಸರ್ಕಾರ ಬಂದ್ಬಿಡೋದು ಬಿಜೆಪಿ ಅದಂತಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬಹುಮತ ತಗೊಂಡು ನಾವು ಸರ್ಕಾರ ರಚನೆ ಮಾಡ್ತೀವಿ, ಇದಂಕ ಕ್ಲಿಯರ್. ಆದರೆ ಇನ್ ಫೈಟಿಂಗ್ ಅವ್ರ ಹೊಳೆ ನಡೆದ, ಆ ಹಿನ್ನೆಲೆಯಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಇಲ್ಲಿ. ಅದರಿಂದ ಈ ರಾಜ್ಯದ ಜನರಿಗೆ ತೊಂದರೆ ಆಗ್ತದೆ. ಇದನ್ನು ಸರಿ ಮಾಡ್ರಿ ಅಂತ ನಾವು ಹೇಳಾಕತ್ತೀವಿ. ಮತ್ತು ಇದು ಎಲ್ಲಿಗೆ ಹೋಗ್ತದೆ, ಇನ್ ಫೈಟಿಂಗ್ ಇದೇ ಹೇಳಿದ್ರೆ ಅವರ ಬಡದಾಡಿ ಸರ್ಕಾರ ಪತನಕ್ಕೂ ಬರ್ಬೋದು. ಸರ್ಕಾರ ಪತನ ಅಂಚಿಗೆ ಬಂದ್ಬಿಟ್ಟಿದೆ. ಎನಿ ಟೈಮ್ ಇಟ್ ಮೇ ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್.